ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸ್ವಲ್ಪ ಬೇಗ ಬಂದೆ ವಾಪಸ್ಸು, ಲೇಟ್ ಏನೂ ಆಗಿಲ್ಲ. ಸಿಯಾನ್ ಸೈಕಲ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ಅವ್ರ ಪಪ್ಪ ಅವಳಿಗೆ ಮಲಗಿದ್ಲು, ಹೋಗಿ ತಗೊಬಂದು ಸರ್ಪ್ರೈಸ್ ಕೊಟ್ರು. ಜಸ್ಟ್ ಮಲ್ಕೊಂಡು ಎದ್ದು ಬರ್ತಾ ಇದ್ದಾಳೆ ನೋಡಿ. ಯಾವ ಥರ ಅವಳು ಶಾಕ್ ಆದ್ಲು ಗೊತ್ತಾ? ಫುಲ್ ಖುಷಿ ಆಗ್ಬಿಟ್ಲು ಸಿಯಾ ಮಾತ್ರ. ನಂಗಂತೂ ಅವಳನ್ನು ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ. ಇವಾಗ ತುಂಬಾ ನಡೆಯೋದೆಲ್ಲ ಮಾಡ್ತಾ ಇದ್ದಾಳಲ್ವಾ, ಸೊ ಅದಕ್ಕೆ ಸೈಕಲ್ ಏನಾದ್ರೂ ಬೇಕು ಅಂತ ತಗೊಬಂದಿದ್ದಾರೆ ಅವಳಿಗೆ ಸರ್ಪ್ರೈಸ್ ಆಗಿ. ಸ್ವಲ್ಪ ಈ ತರ ಎಲ್ಲ ಇದ್ರೆ ಸ್ವಲ್ಪ ಸ್ವಲ್ಪ ಟೈಮ್ ಒಂದೊಂದು ಆಟ ಆಡ್ಸ್ಕೊಂಡು ಇರ್ಬೋದು. ಹಾಗೆ ಬಾತ್ ಟಬ್ ಕೂಡ ತಗೊಬಂದಿದ್ದಾರೆ. ಈ ತರ ಸೇಫ್ಟಿ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಅಂತ, ಸೇಫ್ ಅಂತ ಈ ತರ ಸೈಕಲ್ ತಗೊಬಂದಿದ್ದಾರೆ. ಇವಳಿಗೆ ಇದು ಒಂದು 4 years ವರ್ಗ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇದನ್ನ ಚೂಸ್ ಮಾಡ್ಕೊಂಡು ತಗೊಬಂದಿದ್ದಾರೆ ಪ್ರವೀಣ್. ಮನೆ ತುಂಬಾ ಅಮ್ಮವ್ರದನೆ ಎಲ್ಲ ತುಂಬ್ಕೊಬಿಟ್ಟಿದೆ. ಮನೆ ಖಾಲಿ ಇತ್ತು ಮುಂಚೆ, ಇವಾಗ ನೋಡಿ ಎಲ್ಲ ಜನ ಇದೆ. ಹಾಗೆ ಟೆರೆಸ್ ಮೇಲೆ ಅವಳಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಓಡಾಡ್ಸ್ಕೊ ಬಂದ್ವಿ. ತುಂಬಾ ಖುಷಿ ಆದ್ಲು. ಹೀಗೆ ಡೈಲಿ ಅವಳನ್ನ ಹಿಂಗ ಆಟ ಆಡಿಸ್ತಾ ಇರ್ತಾರೆ ಅವರು. ನಾನು ಬಟ್ಟೆ ವಾಶ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಹೊರ್ಗಡೆ ಹೋಗೋದು ಪ್ಲಾನ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮಾಮ ಅವರು ಕರಿತಾ ಇದ್ರು. ನಾವ್ ಅವ್ರನ್ನ ಇಲ್ಲಿಗೆ ಕರ್ಬಿಟ್ಟು ಔಟ್ ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ, ಸೊ ನಾವೇ ಅಲ್ಲಿಗೆ ಹೋಗೋದಾಯ್ತು. ಅಲ್ಲಿಂದ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ, ಫುಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಎಲ್ಲಿ ಏನು ಅಂದ್ರೆ ಮುಂದೆ ಗೊತ್ತಾಗುತ್ತೆ ನೋಡಿ. ಹೋಟೆಲ್ ನಾಟಿ ರುಚಿ ಇದು ಬಂದ್ಬಿಟ್ಟು ಬಾಗ್ಯಪಲ್ಲಿಯಲ್ಲಿದೆ. ಏನು ಸ್ಪೆಷಲ್ಲು ಅಂದರೆ ಇಲ್ಲಿ ಇದು ನಾವು ಅಲ್ಲೇ ಕೋಳಿನ ನಾವು ಹೋಗಿ ಚೂಸ್ ಮಾಡಿದ್ರೆ ಅವರೇನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆವಾಗಲೇ ಎಲ್ಲ ಕ್ಲೀನ್ ಮಾಡಿ ಅಲ್ಲೇ ನಮಗೆ ಅಡುಗೆ ಮಾಡಿಕೊಡ್ತಾರೆ. ಎಷ್ಟೆಷ್ಟು ಏನೇನು ಬೇಕು. ಮಿನಿಮಮ್ ಆರ್ಡರ್ ಬಂದು 1/2 kg ಒಂದು ತೊಗೋಬೇಕಾಗುತ್ತೆ. ನಾವು ಎಲ್ಲ ಫುಡ್ನು ಟೇಸ್ಟ್ ಮಾಡಿದ್ವಿ. ಮುದ್ದೆ ಮತ್ತು ಆಂಧ್ರ ಸ್ಟೈಲ್, ಹಾಗೆ ತಮಿಳ್ನಾಡು ಸ್ಟೈಲ್ ಮತ್ತು ಬಾರ್ಬಿಕ್ಯೂ ಕಬಾಬ್ ಎಲ್ಲಾನು ಚೆನ್ನಾಗಿದೆ. ಹೋಗಿ ಟ್ರೈ ಮಾಡಿ. ಇದೆಲ್ಲ ತಮಿಳ್ನಾಡು ಸ್ಟೈಲ್ ಇರುತ್ತೆ. ಈ ಥರ ಕೋಳಿ ಎಲ್ಲ ಚೂಸ್ ಮಾಡ್ಕೊಂಬಿಟ್ಟು ಅಲ್ಲೇ ಅಡುಗೆ ಮಾಡಿಸ್ಕೊಂಡು ತಿನ್ಕೊಂಬರೋದು. ಮೇನ್ ಆಗಿ ಗಡಿಗೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವ್ರು ಏನು ಮಸಾಲಾನ ಯೂಸ್ ಮಾಡಲ್ಲ, ಜಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲೇ ಸ್ಪಾಟಲ್ಲಿ ಮಾಡ್ಕೋತಾರೆ. ಸಡನ್ನಾಗಿ ಮಾಡಿಕೊಂಡು ಹಾಕೋದು ಫ್ರೆಶ್ ಪೇಸ್ಟ್. ಹಾಗೆಯೇ ಯಾವುದೋ ಸ್ಪೈಸಸ್ ಪೌಡರ್ ಕೂಡ ಯೂಸ್ ಮಾಡಲ್ಲ. ಆಯಿಲ್ ಕೂಡ ತುಂಬ ಕಡಿಮೆ ಇರುತ್ತೆ. ತುಂಬ ಕಡಿಮೆ ಪದಾರ್ಥನ ಯೂಸ್ ಮಾಡಿಬಿಟ್ಟು ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಮನೇಲಿ ಹೇಗೆ ಅನಿಸುತ್ತೋ ಆ ಥರ ಅನಿಸುತ್ತೆ. ಆ ಕಡೆ ನೀವು ಹೈವೇನಲ್ಲಿ ಏನಾದರೂ ಹೋಗ್ತಾ ಇದ್ದರೆ ಹೋಗಿ ಟ್ರೈ ಮಾಡಿ, ಚೆನ್ನಾಗಿದೆ ಟೇಸ್ಟ್. ನೋಡಿ ಈ ಥರ ಫಾರ್ಮ್ ಇದೆ. ಈ ಕೋಳಿನ ನಾವು ಹೋಗಿ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಕಾಸ್ಟ್ ಬಂದುಬಿಟ್ಟು ಒಂದು ಕೋಳಿನ ನಾವೇನಾದ್ರು ಚೂಸ್ ಮಾಡಿದ್ರೆ ಅದು 1.5 kg ಬಂದರೆ ಆ್ಯಕ್ಚುಲಿ 400 ಗ್ರಾಮ್ ಹಂಗೆ ವೇಸ್ಟ್ ಬರುತ್ತೆ. ಒಂದು ಕೋಳಿನಲ್ಲಿ ನಾವು 2 ಏನಾದ್ರೂ ಮಾಡಿಸ್ಕೋಬೋದು. ಮಿನಿಮಮ್ 1/2 kgನ ತೊಗೊಳ್ಳೇಬೇಕಾಗುತ್ತೆ. 1 kgಗೆ 1000 rupees ಮಾಡ್ತಾರೆ ಅವರು ಕಾಸ್ಟ್. ನನಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ನೀವು ಅಲ್ಲೇ ಹೋಗ್ಬಿಟ್ಟು ಕೇಳಬೇಕಾಗತ್ತೆ. ಆ್ಯಕ್ಚುಲಿ ನೀವೇನಾದರೂ ಫುಡ್ ತಿನ್ಬೇಕಂತಲೇ ಹೋಗ್ತಾ ಇದ್ದರೆ ಅಥವಾ ನೀವು ಹೈವೇನಲ್ಲಿ ಏನಾದರೂ ಹೋಗ್ತಾ ಇದ್ದರೆ 1 hour ಮುಂಚೆ ಅವರಿಗೆ ಕಾಲ್ ಮಾಡ್ಕೊಂಡು ಹೋದರೆ ಅವ್ರು ಫುಡ್ ರೆಡಿ ಮಾಡಿ ಇಟ್ಟಿರ್ತಾರೆ. ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಆನ್ಲೈನಲ್ಲೇ ಕೋಳಿ ಎಲ್ಲ ಚೂಸ್ ಮಾಡ್ಕೋಬಹುದು. ಸೌದೆ ಒಲೆಯಲ್ಲಿ ಮಾಡ್ತಾರೆ ಈ ಅಡುಗೆಯಲ್ಲಿ, ತುಂಬ ಟೇಸ್ಟಿಯಾಗಿ ಬರುತ್ತೆ.
ನಾಟಿ ಬಿರಿಯಾನಿ ಕೂಡ ಟ್ರೈ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಅದು ಆ್ಯಕ್ಚುಲಿ ವೀಕಲ್ಲಿ 3 ಡೇಸ್ ಮಾತ್ರ ಇರುತ್ತೆ ಅಂತೆ. ನೀವು ಹೋದಾಗ ಇದ್ರೆ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ ಮಸಾಲ ಇರಲ್ಲ, ತುಂಬ ಲೈಟಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಬ್ಯಾಂಗ್ಳೂರಿಂದ ಬಾಗೇಪಲ್ಲಿ ಆ ಸೈಡ್ ಹೋಗ್ತಾ ಇದ್ರೆ ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ. ಆ ಕಡೆಯಿಂದ ನೀವು ಹೈದರಾಬಾದ್ ಹೈವೇನಲ್ಲಿ ಇದು ಬರೋದು. ಆ ಕಡೆಯಿಂದ ಬರ್ತಾ ಇದ್ರೆ ನಿಮಗೆ ರೈಟಲ್ಲಿ ಇದು ಬರುತ್ತೆ. ಹೋಗಿ ಟ್ರೈ ಮಾಡಿ. ಆ್ಯಕ್ಚುಲಿ ತುಂಬ ಜನ ಬೆಂಗಳೂರಿಂದ ಇಲ್ಲಿಗೆಲ್ಲ ಹೋಗ್ತಾರೆ ಫುಡ್ನೇ ತಿನ್ನಬೇಕು ಅಂತ. ಈ ಥರ ಎಲ್ಲ ಹೊಸದು ಟ್ರೈ ಮಾಡೋರು ತುಂಬ ಜನ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರು. ನೋಡಿ ಕಿಚನಲ್ಲಿ ಜಾಸ್ತಿ ಐಟಮ್ಸೇ ಇಲ್ಲ, ಅವರು ಜಾಸ್ತಿ ಏನೂ ಇಟ್ಟೇ ಇಲ್ಲ. ನಾಟಿ ಆನಿಯನ್ನ ಯೂಸ್ ಮಾಡ್ತಾರೆ, ಸೊ ಅದಕ್ಕೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಮಸಾಲಾನೇ ಹಾಕಲ್ಲ ಅವರು, ಚೆನ್ನಾಗಿರುತ್ತೆ ಎಲ್ಲನೂ. ಈ ಥರ ಅವ್ರದ್ದು ಕಿಚನ್ ಇದೆ. ಆ್ಯಕ್ಚುಲಿ ಯಾರಿಗೂ ಎಂಟ್ರಿ ಇಲ್ಲ, ನಾವು ಲಾಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಬಿಟ್ಟರು. ಹಾಗೆಯೇ ನಿಮ್ಗೆ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಗು ಆದಮೇಲೆ ಒಂದು 5 ಮಂತ್ಸ್ ಆದರೂ ಇದನ್ನು ನಾವು ಕುಡಿದ್ರೆ ಬಾಡಿಗೆ ಪೇನ್ ಬರಲ್ಲ, ಬ್ಯಾಕ್ ಪೇನ್, ಸೊಂಟ ನಾವು ಏನೂ ಬರಲ್ಲ. ನಾನು 2.5 ಮಂತ್ ಕೂಡ ಸರಿಯಾಗಿ ಏನೂ ಮಾಡಿದೆ, ಕೇರ್ ಮಾಡಿದೆ. ಇವಾಗ ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ಟ್ರೈ ಮಾಡಿದೆ. ಇವಾಗ ಟ್ರೈ ಮಾಡಿದ್ಮೇಲೆ ಸ್ವಲ್ಪ ಓಕೆ, ನಂಗೆ ಬ್ಯಾಕ್ ಪೇನ್ ಬರ್ತಾ ಇಲ್ಲ. ಇದು ಆಲಮ್ ಸೀಡ್ಸ್ ಅಂತ, ಅವಳಿ ಅಂತಾರೆ. ಉತ್ತರ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು 1 ಸ್ಪೂನ್ನ ಈ ಥರ ನೈಟ್ ನೆನೆ ಹಾಕಿದ್ರೆ ಮಾರ್ನಿಂಗ್ ಸ್ವಲ್ಪ ಹಾಕ್ಕೊಂಡು ಜಾಗ್ರಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಕುದಿಸಿ ನಮ್ಗೆ ಹಾಲು ಬೇಕಂದರೆ ಆ್ಯಡ್ ಮಾಡಿಕೊಂಡು ಕುಡಿತಾ ಬಂದರೆ ಅಟ್ಲೀಸ್ಟ್ 5 ಮಂತ್ಸ್ ಆದರೂ ಕುಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಕುಡಿದ್ರೆ ನೀವು ಟ್ರೈ ಮಾಡಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬಟ್ ಹೆಲ್ದಿನೂ ಹೌದು, ತುಂಬ ಒಳ್ಳೆಯದು ಇದರಿಂದ. ನಾನು ಟ್ರೈ ಮಾಡಿದಾಗಿಂದನೂ ನನಗೆ ಏನೂ ಪೇನ್ ಬರ್ತಾ ಇಲ್ಲ. ಅದೇ ನನಗೆ ಆ್ಯಕ್ಚುಲಿ ಶಾಕ್ ಆಗಿರೋದು. ತುಂಬ ಅಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಇದನ್ನ ಕುಡ್ದಾಗಿಂದ ಏನೂ ಪೇನೇ ಬಂದಿಲ್ಲ. ಆ್ಯಕ್ಚುಲಿ ಒಬ್ಬಳೇ ಆಗಿರೋದ್ರಿಂದ ನನಗೆ ನನ್ನ ಕೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮಗುದ್ರಲ್ಲೇ ಆಗ್ತಾಯಿದ್ರೆ ಊಟ ದಿನಕ್ಕೆ 2 ಸಲ ಏನಾದರೂ ತಿನ್ಕೋಬೋದು ಅಷ್ಟೇ. 1 ಇಯರ್ ಆಗ್ತಾ ಬಂತು, 2 ಮಂತ್ಸ್ ಅಷ್ಟೇ. ನಾನು ಅಷ್ಟೊಂದು ರೆಸ್ಟ್ ಮಾಡಲಿಲ್ಲ. ರೆಸ್ಟ್ ಮಾಡಿ, ಆಲ್ಮೋಸ್ಟ್ ಎಲ್ಲರೂ ಮಗು ಆಗಿರೋರು 5 ಮಂತ್ಸ್ ಆದರೂ ಪ್ಲೀಸ್ ರೆಸ್ಟ್ ಮಾಡಿ, ಇಲ್ಲಾಂದರೆ ನಿಜವಾಗ್ಲೂ ನಂತರ ಅನುಭವಿಸ್ತೀರ. ಅದರಲ್ಲೂ ಸಿ ಸೆಕ್ಷನ್ ಆದವರು ರೆಸ್ಟ್ ಬೇಕೇ ಬೇಕಾಗುತ್ತೆ. ಚೆನ್ನಾಗಿ ತಿನ್ಕೊಂಡು ಡಯಟ್ ಎಲ್ಲ ಆ ಟೈಮಲ್ಲೆಲ್ಲ ಮಾಡಬೇಡಿ. 1 ಇಯರ್ ಆದಮೇಲೆ ಎಲ್ಲ ಇರುತ್ತೆ ಡಯಟ್ ಮಾಡೋದು. ಆ ಟೈಮಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ 5 ಮಂತ್ ಚೆನ್ನಾಗಿ ತಿನ್ಕೊಂಡು ರೆಸ್ಟ್ ಮಾಡಬೇಕಷ್ಟೇ. ಇವಾಗ ಹಸ್ಬೆಂಡ್ ವೈಫ್ ಮಗು ಅಂದರೆ ತುಂಬ ಕಷ್ಟ ಆಗುತ್ತೆ ಮಗು ಆದಮೇಲೆ. ಸೊ 5 ಮಂತ್ ಆದರೂ ಅಟ್ಲೀಸ್ಟ್ ನೀಟಾಗಿ ರೆಸ್ಟ್ ಮಾಡಿದ್ರೆ ನಮ್ಮ ಬಾಡಿಗೆ ರಿಲೀಫ್ ಆಗಿ ಸಿಗುತ್ತೆ. ನೆಕ್ಸ್ಟು ಏನು ಬೇಕಾದ್ರೂ ಮಾಡ್ಕೋಬೋದು ಕೆಲಸಗಳನ್ನ, ಮಗುನೂ ಚೆನ್ನಾಗಿ ಇಟ್ಕೋಬೋದು. ಇಲ್ಲ ನಾವು ರೆಸ್ಟೇ ಮಾಡಿಲ್ಲ ಅಂದರೆ ಇವಾಗ ನಾನು ತುಂಬ ಅಳ್ತೀನಲ್ವ, ಹೀಗೆ ಆಗುತ್ತೆ. ಈ ಥರ ಒಂದು ಚೂರೇ ಹಾಲು ಹಾಕಿದ್ರೂ ಕೂಡ ಅದು ತುಂಬ ಆಗುತ್ತೆ. ಸೊ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವೂ ಇದನ್ನ ಅವಳಿ ಅಂತಾರೆ, ಆಲಮ್ ಸೀಡ್ಸ್. ಓಕೆ, ಇದನ್ನ ಟ್ರೈ ಮಾಡಿ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಪಾಪು ಆದಮೇಲೆ ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು. ಆವಾಗ ನಾನು ಒಂದು ಮಂತ್ ಅಷ್ಟೇ ತೊಗೊಂಡಿರ್ಬೋದು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ. ಆ್ಯಕ್ಚುಲಿ 5 ಮಿನಿಟ್ಸಲ್ಲೇ ತುಂಬ ರೆಡಿ ಆಗಿಬಿಡುತ್ತೆ, ತುಂಬ ಈಸಿ. ನೈಟ್ ಮಾತ್ರ ನೆನೆ ಹಾಕೋದು ಮರಿಬಾರ್ದು. ಡೈಲಿ ತೆಗೆದ್ಮೇಲೆ ಹಂಗೇನೆ ಹಾಕಿಬಿಟ್ರೆ ತುಂಬ ಈಸಿ ಆಗುತ್ತೆ. ಈ ಥರ ಕುದೀತಾ ಇದ್ದಾಗ ಫಸ್ಟು ಪಾತ್ರೆಗೆ ಆ್ಯಡ್ ಮಾಡಿದ ತಕ್ಷಣ ಅದು ಕುದ್ದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಜಾಗ್ರಿ ಆ್ಯಡ್ ಮಾಡಬೇಕಾಗತ್ತೆ. ಬೆಲ್ಲ ಅದು ಆ್ಯಡ್ ಮಾಡಿದ್ಮೇಲೆ ಅದು ಕರಗೋದ್ಮೇಲೆ ಸ್ವಲ್ಪ ಹಾಲು ಸೇರಿಸೋದು ಅಷ್ಟೇ, ಇನ್ನೇನೂ ಇಲ್ಲ. ರೆಡಿ ಆಯಿತು. Thanks for watching. Please like, share and subscribe. Please support me. Bye bye ಎಲ್ಲರಿಗೂ.